ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಈಗಾಗಲೇ ನಮ್ಮ ಈ ಸಂಸ್ಥೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಮೇಲೆ ನೋಡ್ತಾ ಇದ್ದೀರಿ. ಅನೇಕರು ಮಾಡ್ತಾ ಇದ್ದಾರೆ, ನಮ್ಮದಷ್ಟೇ ಅಲ್ಲ, ಹೋರಾಟಗಾರರು, ಅದರಲ್ಲೂ ಯೂಟ್ಯೂಬರ್ಸ್ಗಳಂತೂ ಭಾಳಷ್ಟು ಸತ್ಯಗಳನ್ನು ಹೊರಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ನಡೆದಿದ್ದಾರೆ. ನಿಜವಾಗಿ ಇದು ಇವತ್ತು ಏನಾದರೂ ಜೀವಂತ ಉಳಿದಿದ್ದರೆ ಆ ಯೂಟ್ಯೂಬರ್ಗಳಿಗೆ ಸಲಾಮ್ ಹೇಳಬೇಕಾಗ್ಯದ. ಜೊತೆಗೆ ನಮ್ಮ ತಿಮ್ಮರೋಡಿ ಮತ್ತು ಮಟ್ಟಣ್ಣವರು ಅವ್ರ ಹೋರಾಟ ಅದ್ಭುತ ಮತ್ತು ನಿರಂತರ. ಯಾಕೆಂದರೆ ಇದು ಸಾಲದಲ್ಲ, ಒಂದು ದೊಡ್ಡ ಎದುರಾಳಿ ಧರ್ಮಸ್ಥಳ, ದೊಡ್ಡ ದೇವಸ್ಥಾನ, ಅದರ ಹಿಂದಿದ್ದಂಥ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಿಂದಿದ್ದಂಥ ಒಂದು ಏನು ಆಡಳಿತದ ಶಕ್ತಿ ಅದಲ್ಲ, ಆ ಶಕ್ತಿಯನ್ನು ತಡೆಗಟ್ಟೋದು, ಹಿಡಿಯೋದು ಭಾಳ ಭಾಳ ಕಷ್ಟ ಸಾಧ್ಯ. ಆದರೂ ಜೀವಂತ ಉಳಿದ ಇವತ್ತಿನವರೆಗೂ ಅದಕ್ಕೆ ಸಮಾಧಾನ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ. ಯಾಕಂದ್ರೆ ಇಷ್ಟರಲ್ಲಿ ಇದಕ್ಕೆ ರಿಸಲ್ಟ್ ಬರಬೇಕಾಗಿತ್ತು. ಈ ಹೋರಾಟ ನೋಡಿದ್ರೆ ಸೌಜನ್ಯಗಳ ಮೇಲಾಗಿರ್ಬೋದು, ವೇದವಲ್ಲಿ ಮೇಲಾಗಿರ್ಬೋದು, ಪದ್ಮಲತಳ ಮೇಲಾಗಿರ್ಬೋದು, 1 2 3 4 ಹಂಗೆ ಹೋಗ್ತದೆ ಲಿಸ್ಟು. ಮತ್ತಂತೆ ಅಸಹಜ ಸಾವುಗಳಂತೆ ಲೆಕ್ಕಿಲ್ಲ, ಹಾಗೆ ಹೋಗ್ತಾನೆ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ ಇಲ್ಲೇ 477 ಆದಂಥದ್ದು ಅಸಹಜ ಸಾವುಗಳಾಗಿದ್ದಾವೆ ಅನ್ನುವಂಥ ಮಾತುಗಳನ್ನ. ಇನ್ನೊಂದು ಬಹುಮುಖ್ಯ ಪ್ರಶ್ನೆಯನ್ನು ಉಗ್ರಪ್ಪನವರು ಎತ್ತಿದ್ರು, ನೀವು ಮೇಲ್ಮೇಲೆ ಅದನ್ನ ಹೇಳ್ತಾನೂ ಇರ್ತೀನಿ. ಅದನ್ನು ಏನಂದ್ರೆ, ಇಲ್ಲೇ ಆಗುತ್ತಿರುವಂತಹ ಸಾವುಗಳು ಇನ್ನುಳಿದ ಬೇರೆ ದೇವಸ್ಥಾನಗಳ ಅದು ಪ್ರಮುಖ ಸ್ಥಳಗಳಲ್ಲಿ ಹೇಳಿದೆ ನಿಮಗೆ. ಶ್ರೀಶೈಲ ಇರ್ಬೋದು, ಕಾಶಿ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಅಥವಾ